ಮಾಡಿದ್ದಾರೆ, ಬೈತಾರೆ, ಬೋರ್ ಬೈಕತ್ತಾರೆ. ಅವ್ರೇನು ಒಬ್ಬರಿಗೆ ಮಾಡಿಲ್ವಲ್ಲ. ನಮ್ಮ ಹೆಂಗಸರಿಗೋಸ್ಕರ, ನನ್ನ ಹೆಂಡತಿಗೆ ಒಬ್ಬರಿಗೋಸ್ಕರ ಮಾಡಿಲ್ಲ. ಅವರು ನನ್ನ ಹೆಂಡತಿಗೆ ಒಬ್ಬರಿಗೋಸ್ಕರ ಮಾಡಿದಾರ. ಎಲ್ಲರ ಹೆಂಡತಿರು ಹೋಯ್ತಲ್ವಾ ಬಸ್ಸಲ್ಲಿ ಫ್ರೀ? ನನ್ನ ಹೆಂಡತಿ ಒಬ್ಬಳೇ ಹೋಯ್ತಾರೆ ಸರ್. ಅವೆಲ್ಲನೇ ಮಾತಾಡ್ತಾರೆ. ಅವೆಲ್ಲ ತಪ್ಪು ಭಾವನೆಗಳನ್ನ ತರಬಾರ್ದು. ಅವ್ರು ಮಾಡಿರೋದೇನು ಸರಿಯಾಗಿ ಮಾಡವ್ರೆ. ಸುಮಲತಾ ಸರ್, ಇಲ್ಲ ಅಲ್ಲ ಇಲ್ಲ ಸಲದಲ್ಲ ಹೇಳಕ್ ಹೋಗ್ಬಾರ್ದು ಸರ್. ಸುಮಲತಾ ತಂದಿದ್ದಾರೆ ಸರ್, ಅನುದಾನ ತಂದಿದ್ದಾರೆ. ಆದ್ರೆ ಜನಗಳ ಕಣ್ಣು ಗೊತ್ತಾಯ್ತಾ ಇಲ್ಲ. ಮಾಡಿದ್ರೆ ಕೆಲಸ ಮಾಡಿದ್ದಾರೆ, ಕೆಲಸ ಮಾಡಿದ್ದಾರೆ. ಅವರು ಸುತ್ತಬೇಕಾಯ್ತು. ಹೋಗಿ ಬೆಂಗಳೂರಲ್ಲಿ ಸೇರ್ಕೊಬಿಟ್ರು. ಮಂಡ್ಯದಲ್ಲಿ ಮನೆ ಮಾಡ್ತೀನಿ ಅಂದ್ರು ಮಾಡ್ಲಿಲ್ಲ. ಅವರು ಸುತ್ತನೆ ಪ್ರತಿಯೊಂದು ತಾಲೂಕಿಗೂ ಹೋಗಿ, ಪ್ರತಿಯೊಂದು ಜಿಲ್ಲಾ ಕೇಂದ್ರಕ್ಕೂ ಹೋಗಿ ಸುತ್ತಿದ್ರೆ ಅವರೇ ಸರಿ ಸರಿ. ಎಲ್ಲ ಮಾನ್ಯ ಮತದಾರ ಬಂಧುಗಳೇ, ಈ ಬಾರಿ ಮೈತ್ರಿ JDS BJP ಮೈತ್ರಿ ಆಗಿದೆ, ಕಾಂಗ್ರೆಸ್ಸು ಇದೆ. ದಯಮಾಡಿ ನಿಮ್ಮ ಮತವನ್ನು ಯಾರು ಒಳ್ಳೆ ವ್ಯಕ್ತಿ ಅಂಥವ್ರಿಗೆ ನಿಮ್ಮ ಮತವನ್ನು ನೀಡಿ ಅವರಂಥವ್ರನ್ನ ಜಯಗಳಿಸಿ ನಿಮ್ಮ ಸೇವೆ ಮಾಡಲು ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ವಿನಂತಿಸ್ಕೊಳ್ತೀನಿ. ನನ್ನ ಹೆಸರು ನರಸಿಂಹಯ್ಯ ಕದಲಗೆರೆ, ನಾನು ಮಾಜಿ ಮೆಂಬರ್. ಓಕೆ, ಈಗ ಲೋಕಸಭಾ ಚುನಾವಣೆ ಹತ್ತಿರ ಬರ್ತಿದೆ. ಹಾಂ, ಈ ಹಿಂದೆವರೆಗೂ ಸುಮಲತಾ ಆಗಿರ್ಬೋದು, ರಮ್ಯರಾಗಿರ್ಬೋದು, CS ಪುಟ್ಟರಾಜ್ ಅವರಾಗಿರ್ಬೋದು, ಯಾವ ಮಂಡ್ಯ ಜಿಲ್ಲೆಗೆ ಹೆಚ್ಚು ಅನುದಾನ ಕೊಟ್ಟರು, ಜನರ ಪರ ಕೆಲಸ ಮಾಡಿದವರು ಯಾರು 3 ಜನ MP ಗಳಲ್ಲಿ? ಸರ್, ನಮಗೆ ಅನುದಾನದಲ್ಲಿ ಅಂಬರೀಷ್ ಅಣ್ಣವರು ಬೇಜನ್ ಕೆಲಸ ಮಾಡವ್ರೆ. ಅಂಬರೀಷ್ ಅಣ್ಣವರು ಗೆದ್ದಾಗ ಸುಮಲತಕ ಏನು ಮಾಡಿಲ್ಲ. ಪುಟ್ಟರಾಜ್ ಅಣ್ಣವರು ಕೆಲಸ ಮಾಡಿದ್ದಾರೆ. ಅವರು ಮಿನಿಸ್ಟರ್ ಆದಾಗಲೂ ಪುಟ್ಟರಾಜ್ ಅಣ್ಣವ್ರು ಮಾಡಿದ್ದಾರೆ. ನಾನು ಇನ್ನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಇದಕ್ಕೆ ಬೇಜಾರು ಮಾಡ್ಕೊಬೇಡಿ. ಇದು ಭಾವನೆ ಚೇಂಜ್ ಆಗ್ಬಿಡ್ತದೆ. ಅದು ಮಾತಾಡಬಾರ್ದು, ಅದನ್ನು ಹೇಳಕ್ಕೆ ಹೋಗಲ್ಲ. ಹೋದ್ಸಲ ಹಂಗೆ ಹೇಳಿಬಿಟ್ಟಿದೆ. ಅದು ಹಂಗೆಲ್ಲ ಹೇಳಕ್ಕೆ ಹೋಗ್ಬಾರ್ದು. ಅನುದಾನಗಳನ್ನ ಎಲ್ಲರೂ ಕೊಟ್ಟಿದ್ದಾರೆ, ಮಾಡವ್ರೆ. ಸುಮಲತಕ್ಕನೂ ನಮ್ಮೂರಿಗೆ ಏನು ಈ ಸಲ ಮಾಡಿಲ್ಲ. ಅವರು ರಮ್ಯರು ಏನು ಮಾಡಿಲ್ಲ ಬಿಡಿ ಸರ್. ಅವರು ಏನು ಮಾಡಿಲ್ಲ. ಅಂಬರೀಷ್ ಅಣ್ಣ ಕಣ್ರಿ, ಈ ಕಾಂಪೌಂಡೆಲ್ಲ ಮಾಡಿಸಿದ್ದು ಅಂಬರೀಷ್ ಅಣ್ಣ ಫೀಲ್ಡಲ್ಲಿ, ಸ್ಕೂಲ್ ಕಾಂಪೌಂಡೆಲ್ಲ ಆಗಿದ್ದು. ಯಾರು ಪ್ರಧಾನಮಂತ್ರಿ ಆಗಬೇಕು, ಮೋದಿ or ರಾಹುಲ್ ಗಾಂಧಿ? ಇಬ್ಬರಲ್ಲಿ ಯಾರಾದರೂ ಒಳ್ಳೇದು, ಇಬ್ಬರಲ್ಲಿ ಯಾರಾದರೂ ಒಳ್ಳೇದೇ ಸರ್. ಈಗ ಇತ್ತೀಚಿನ ದಿನಗಳಲ್ಲಿ ಈಗ ಮಂಡ್ಯ ಜಿಲ್ಲೆಯಾದಂಥ 7 ಕ್ಷೇತ್ರಕ್ಕೂ 7ಕ್ಕೂ JDS ಇತ್ತು. ಈಗ ಅದೇ JDS ಪಕ್ಷ BJPಗೆ ಮೈತ್ರಿಗೊಳ್ತು. ಅದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್? ನಾನು ಏನು ಹೇಳ್ತೀನಿ ಅಂದರೆ, ಇವಾಗ ಈ 7 ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ಇದೆ. ಮೈತ್ರಿ ಮಾಡ್ಕೊಂಡಿದ್ದಾರೆ. ಮೈತ್ರಿಲಿ ಸರ್ ಅದೇನಾಗದೆ ಅಂದರೆ, JDS BJP ಮೈತ್ರಿ ಇದೆ. ಏಕೆಂದರೆ 7 ಕ್ಷೇತ್ರಗಳಲ್ಲೂ ಒಂದು ಯಾವುದು ಕೇರ್ನಗರ, ಅದು ಇಲ್ಲಿಗೆ ಬರ್ತದೆ ಚುನಾವಣೆಗೆ. ಅಲ್ಲಿ JDS ಇರ್ಬೋದು. ಕೇರ್ಪೇಟೆ JDS. ಇನ್ನು 6 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಇದೆ. ಅದು ನಿಮ್ಮ ಅಭಿಪ್ರಾಯ? ನಾನು ಮಂಡ್ಯ ಅಭಿವೃದ್ಧಿಗಾಗಿ, ಮಂಡ್ಯ ಜನಪರ ಅಭಿವೃದ್ಧಿಗಾಗಿ ಯಾರು MP ಆಗಬೇಕು? ಸ್ಟಾರ್ ಚಂದ್ರು, ಕುಮಾರಸ್ವಾಮಿ ಅವರು? ಇಬ್ಬರಲ್ಲಿ ಯಾರಾದರೂ ಒಳ್ಳೆಯವರೇ ಸರ್. ಅಭಿವೃದ್ಧಿ ಕೆಲಸ ಮಾಡಬೇಕು ಸರ್. ಈಗ ಚುನಾವಣೆ ಅಭ್ಯರ್ಥಿಗಳು ನಿಮ್ಮ ಊರಿಗೆ ಮತಯಾಚನೆ ಮಾಡಕ್ಕೆ ಬಂದರೆ ಅವ್ರ ಹತ್ರ ನಿಮ್ಮ ಬೇಡಿಕೆಗಳೇನು? ಈ ಊರಿನ ಮುಖಾಂತರ ಅಂದರೆ ಏನು, ಕುಡಿಯೋ ನೀರು, ಏನು ಬಡವರ ಬಗ್ಗರನ್ನ ಸ್ಪಂದಿಸ್ಕೊಂಡು ಅಚ್ಚುಕಟ್ಟಾಗಿ ಅವರು ಸ್ಪಂದಿಸಬೇಕು. ನಮ್ಮ ಬೇಡಿಕೆಗಳನ್ನ ಈಡೇರಿಸ್ಬೇಕು ಅವರು. ಈಗ ಸಿದ್ದರಾಮಯ್ಯ ಸರ್ಕಾರ 5 ಯೋಜನೆಗಳ ತಂದು ಜನಪರವಾಗಿದೆಯಾ ಅದು? 5 ಯೋಜನೆಗಳು ಕೂಡ ಮಾಡಿದ್ದಾರೆ, ಬೈತಾರೆ, ಬೋರ್ ಬೈಕತ್ತಾರೆ. ಅವ್ರೇನು ಒಬ್ಬರಿಗೆ ಮಾಡಿಲ್ವಲ್ಲ. ನಮ್ಮ ಹೆಂಗಸರಿಗೋಸ್ಕರ, ನನ್ನ ಹೆಂಡತಿಗೆ ಒಬ್ಬಳಿಗೋಸ್ಕರ ಮಾಡಿಲ್ಲ. ಅವರು ನನ್ನ ಹೆಂಡತಿಗೆ ಒಬ್ರಿಗೋಸ್ಕರ ಮಾಡಿದಾರ. ಎಲ್ಲರ ಹೆಂಡ್ತಿರು ಹೋಯ್ತಲ್ವಾ ಬಸ್ಸಲ್ಲಿ ಫ್ರೀ? ನನ್ನ ಹೆಂಡತಿ ಒಬ್ಬಳೇ ಹೋಯ್ತಾರೆ ಸರ್. ಅವೆಲ್ಲನೇ ಮಾತಾಡ್ತಾರೆ. ಅವೆಲ್ಲ ತಪ್ಪು ಭಾವನೆಗಳನ್ನ ತರಬಾರ್ದು. ಅವ್ರು ಮಾಡಿರೋದೇನು ಸರಿಯಾಗಿ ಮಾಡವ್ರೆ. ನನ್ನ ಹೆಂಡತಿ ಒಬ್ಬಳೇ ಹೋಯ್ತಾ ಇದ್ದಾರ ಬಸ್ಸಲ್ಲಿ. ನನ್ನ ಹೆಂಡತಿ ಒಬ್ಬಳೇ ಹೋಯ್ತಾರೆ ಸರ್. ಆಲೋಚನೆ ಮಾಡಿ ನೀವು, ಹಂಗೆಲ್ಲ ಬೈಬಾರ್ದು. ಒಳ್ಳೆ ಅವರ ಯೋಜನೆಗೆ 5 ಯೋಜನೆಗಳಲ್ಲಿ ನಿಮಗೆ ಯಥೇಚ್ಛವಾಗಿ ನೀವು ಫಲಾನುಭವಿಯಾಗಿರೋದು ಯಾವ ಯೋಜನೆ ನಿಮಗೆ? ನಮಗೇನು ಕೊಟ್ಟಿಲ್ಲ ಸರ್. ಎಲ್ಲ ಅವರು ಯೋಜನೆಗಳಲ್ಲಿ ಅವರು ಇದು ಲೇಡೀಸ್ಗೋಸ್ಕರ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಲೇಡೀಸ್ಗೆ ಅವರು. ಆದರೆ
ಅವರು ಯೋಜನೆಗಳಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಈ ಬಾರಿ ಯಾರಿಗುಂಟು ಯಾರಿಗಿಲ್ಲ ಅಂತ ನಾನು ಏನೂ ಹೇಳೋಕ್ಕಾಗಿಲ್ಲ ಸರ್. ಅದು ಕಾಂಗ್ರೆಸ್ ಬರ್ಬೋದು, ಜೆ ಡಿ ಎಸ್ ಬರ್ಬೋದು ಅಂತ ಹೇಳೋಕ್ಕಿಲ್ಲ. ಯಾಕೆಂದರೆ ಅವರು ಸಿ ಎಮ್ ಆಗಿದ್ದಂಥವ್ರು ಮಂಡ್ಯ ಜಿಲ್ಲೆಯಲ್ಲಿ ಜನಪರ ಅವರು ಹೋರಾಟಗಳು ಮಾಡಿ. ಈ ಹಿಂದೆ ಅಂಬರೀಶ್ ಧರ್ಮಪತಿ ಸುಮಲತಾ ಅವರು ಕೂಡ ಉತ್ತಮವಾದಂತ ಒಂದು ಅವರು ಕೆಲವು ಗೆಲುವು ಕಂಡಿದ್ರು ಸ್ವಾಭಿಮಾನಿ ಮತಗಳಿಂದ. ಹೌದು ಅದೇ ಸ್ವಾಭಿಮಾನಿ ಮತಗಳನ್ನ ಮರೆಮಾಚಿ ಅವರು ಬಿಜೆಪಿ ಜೊತೆ ಕೈಗೂಡಿಸಿದ್ದಾರೆ. ಅದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಅವರು ಪಕ್ಷೇತರವಾಗಿ ಗೆದ್ದಿದ್ರು, ಅವರು ಯಾವುದೇ ಪರಪಕ್ಷಕ್ಕೆ ಹೋಗಲಿಲ್ಲ. ಅವರು ಪಕ್ಷೇತರವಾಗಿ ಗೆದ್ದಿದ್ರು ಅವತ್ತು. ಈಗ ಅವರು ಒಂದು ಸುಮ್ಮನೆ ಇದ್ದಿದ್ರೆ ಇವತ್ತು ಟಿಕೆಟ್ ಯಾವುದೇ ಪಕ್ಷಕ್ಕೆ ಹೋಗ್ದೇ ಇದ್ದಿದ್ರು, ಇವಾಗಲೂ ಪಕ್ಷೇತರವಾಗಿ ಇದ್ದಿದ್ರೆ ಇವತ್ತು ಅವರೇ MP ಆಯ್ತಿದ್ರು ಸರ್. ಈಗ ಅವ್ರು ಬಿಜೆಪಿಗೆ ಹೋಗ್ಬಾರ್ದಾಗಿತ್ತು. ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ಹೋಗ್ಬಾರ್ದಾಗಿತ್ತು, BJPಗೆ ಹೋಗ್ಬಾರ್ದಾಗಿತ್ತು. ಹಾಂ, ಇಲ್ಲ, ಯಾವ ಪಕ್ಷೇತರದಲ್ಲೇ ಇದ್ಬಿಟ್ಟು ಪಕ್ಷೇತರದಲ್ಲಿ ಇದ್ದು ಗೆಲ್ಬೇಕಾಯ್ತು. ಈಗ ಪಕ್ಷೇತರದಲ್ಲಿ ಇದ್ದೇ ತಾನೇ ಗೆದ್ದಿದ್ದು. ಈಗ ಕುಮಾರಸ್ವಾಮಿ ಅವರು ಕೂಡ ಅವ್ರದೇ ಆದಂಥ ಒಂದು JDS ಅವ್ರದೇ ಆದಂಥ ಪಕ್ಷ ಇತ್ತು, ಪ್ರಾದೇಶಿಕ ಪಕ್ಷ ಅಂತ, ಅದನ್ನು ಕೂಡ ಅವರನ್ನು ಕೂಡ ಬಿಜೆಪಿ ಜೊತೆ ಕೈ ಜೋಡಿಸಿದ್ದಾರೆ. ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? JDS ಕೂಡ ಬಿಜೆಪಿ ಜೊತೆ ಕೈ ಜೋಡಿಸಿದೆ ಸರ್. ಎರಡೂ BJP JDS ಎರಡು ಮೈತ್ರಿ ಆಗಿದೆ. ಅವರು ಏನು ಹೇಳ್ತಾರೆ ಅಂದರೆ, ಈಗ JDSದವರು ಕಾಂಗ್ರೆಸ್ಗೂ ಮೈತ್ರಿ ಮಾಡ್ಕೋತಾರೆ. ಇತ್ತಗೆ ಅವ್ರ ಪಕ್ಷ ಜಾಸ್ತಿ ಇರೋಕ್ಕಿಲ್ವಲ್ಲ, ಇತ್ತಗೆ ಕಾಂಗ್ರೆಸ್ನು ಮೈತ್ರಿ ಮಾಡ್ಕೋತಾರೆ, ಇತ್ತಾಗ BJP ಮೈತ್ರಿ ಮಾಡ್ಕೋತಾರೆ. ಯಾಕೆ ಇವ್ರನ್ನ ತುಣಿಯೋಕ್ಕೆ? ಈಗ ಅವರಿಗೆ ಕುಮಾರಸ್ವಾಮಿ ಅವರಿಗೆ ಬಿಜೆಪಿ ಮೈತ್ರಿ ಬೇಕಿತ್ತಾ ಬೇಡವಾ? ಬೇಕಾಗಿರಲಿಲ್ಲ. ಇದರಿಂದ ಅವ್ರದೇ ಪಕ್ಷಕ್ಕೆ ಏನಾದ್ರು ತೊಂದರೆ ಆಗುತ್ತಾ? ಇಲ್ಲ, ಏನು ತೊಂದರೆ ಆಗಲ್ಲ. ಹೋರಾಟ ಮಾಡ್ಕೊಂಡು ಒಬ್ಬರೇ ನಿಲ್ತ್ಕೊಂಡು ಗೆಲ್ಲಬೇಕು. 4 ತವನಿಗೆ ನಿಂತಿಲ್ವ? 3 ತವ್ ನಿಂತವ್ರೆ. 3 ತವ್ ನಿಂತಿರೋದವರು. ಕುಮಾರ್ ಅಂತನಾ? ಈಗ ಕೆಲವೇ ದಿನಗಳಲ್ಲಿ ಲೋಕಸಭಾ ಚುನಾವಣೆ ಹತ್ರ ಬರ್ತಿದೆ. ಮುಂದಿನ ದಿನಗಳಲ್ಲಿ ಸರ್ ಯಾರು MP ಆಗಬೇಕು? ಸ್ಟಾರ್ ಚಂದ್ರ ಅವರು, HD ಕುಮಾರಸ್ವಾಮಿ ಅವರು? ಸರ್ BJP ಸರ್ಕಾರ ಬರ್ಬೇಕು ಸರ್. ಹಂಗಾಗಿ ನಾವು BJP ಬೆಂಬಲಿಸ್ತಾ ಇದ್ದೀವಿ ಸರ್. ಮೋದಿಯವರು ಆರ್ಮಿ ಒಂದು ನರಗ ಯೋಜನೆ ಎಲ್ಲ ಮಾಡಿರೋರು ಮೋದಿಯವರು. ಆಮೇಲೆ ರೈತರ ಬಗ್ಗೆ ಕಿಸಾನ್ ಯೋಜನೆ ಮಾಡಿದ್ದಾರೆ. ಆಮೇಲೆ ಒಂದು ವರ್ಷಕ್ಕೆ 6,000 ಕೊಡ್ತಾಯಿದ್ರು. ಈಗಲೂ ರೈತರು ಕಂಟಿನ್ಯೂ ಆಗಿದೆ. ಅದೇ ನಮ್ಮ ಕರ್ನಾಟಕ ಸರ್ಕಾರ BJP ಇದ್ದಾಗ 4,000 ಕೊಡ್ತಿದ್ರು. ಅದನ್ನು ಕಾಂಗ್ರೆಸ್ ಸರ್ಕಾರದವ್ರು ಕಟ್ ಮಾಡಿದ್ದಾರೆ. ಏನು ಸರ್? ಕಟ್ ಮಾಡಿದ್ದಾರೆ. ನಮಗೆ ಕಾಂಗ್ರೆಸ್ ಸರ್ಕಾರದಿಂದ ಏನೂ ಉಪಯೋಗ ಇಲ್ಲ ಸರ್. ಇಲ್ಲ, BJP ಸರ್ಕಾರ ಬರ್ಬೇಕು ಸರ್. ಸರ್, ಹಿಂದೆ ಮಂಡ್ಯ ಜಿಲ್ಲೆಯಲ್ಲಿ ರಮ್ಯವರು ಕೂಡ MP ಆಗಿದ್ರು, CS ಪುಟ್ಟರಾಜು ಅವರು ಕೂಡ MP ಆಗಿದ್ರು, ಮತ್ತೆ ಸುಮಲತಾ ಕೂಡ MP ಆಗಿದ್ರು. ಹೆಚ್ಚಿನ ಅನುದಾನ ಸರ್ ಈ ಮಂಡ್ಯ ಜಿಲ್ಲೆಗೆ ಯಾರು ತಂದು ಕೊಟ್ಟರು? ಸುಮಲತಾ ಸರ್. ಸುಮಲತಾ ಅವರ ಇಲ್ಲ ಸಲದಲ್ಲ ಹೇಳಕ್ ಹೋಗ್ಬಾರ್ದು ಸರ್. ಸುಮಲತಾ ತಂದಿದ್ದಾರೆ ಸರ್, ಅನುದಾನ ತಂದಿದ್ದಾರೆ. ಆದರೆ ಜನಗಳ ಕಣ್ಣು ಗೊತ್ತಾಯ್ತಾ ಇಲ್ಲ. ಕೆಲಸ ಮಾಡಿದ್ದಾರೆ. ಅವರು ಸುತ್ತಬೇಕಾಯ್ತು. ಹೋಗಿ ಬೆಂಗಳೂರಲ್ಲಿ ಸೇರ್ಕೊಬಿಟ್ರು. ಮಂಡ್ಯದಲ್ಲಿ ಮನೆ ಮಾಡ್ತೀನಿ ಅಂದರು, ಮಾಡಲಿಲ್ಲ. ಅವರು ಸುತ್ತನೆ ಪ್ರತಿಯೊಂದು ತಾಲೂಕಿಗೂ ಹೋಗಿ, ಪ್ರತಿಯೊಂದು ಜಿಲ್ಲಾ ಕೇಂದ್ರಕ್ಕೂ ಹೋಗಿ ಸುತ್ತಿದ್ರೆ ಅವರೇ ಇನ್ನೂ ಸರ್ ಈ ಸರಿನು ಸರ್. ಅವರು ಗೆಲುವು ತಕ್ಷಣ ಈ ಊರಿಗೆ ಎಷ್ಟು ಬಾರಿ ಬಂದಿದ್ದಾರೆ ಸರ್? ಸುಮಾರು ಸರ್ 3 ಬಾರಿ ಬಂದಿದ್ದಾರೆ ಸರ್. ಈ ಊರು 3 ಬಾರಿ ಬಂದಿದ್ದಾರೆ ಸರ್. ಸರ್, ಈಗ ಸಿದ್ದರಾಮಯ್ಯ ಆಡಳಿತ ಹೇಗಿದೆ ಸರ್? ಈಗ ಇಲ್ಲ ಸರ್, ಬ್ಯಾಡ್ ಆಡಳಿತ ಸರ್. ಗುಂಡಿ ಮುಚ್ಚಕ್ಕಾಗಿಲ್ಲ ಸರ್. ರೈತರು ಏನು ಪ್ರಯೋಜನ ಇಲ್ಲ ಸರ್. ನೋಡಿ, KRS ನೀರ ರಾತ್ರಿಯಿಂದ ರಾತ್ರಿ ಹೊತ್ತು ತಮಿಳ್ನಾಡಿಗೆ ಎತ್ತಿದ್ರು. ಕರ್ನಾಟಕಕ್ಕೆ ನೀರಿಲ್ಲ ಕುಡಿಯೋಕ್ಕೆ. ಕರ್ನಾಟಕಕ್ಕೆ ನೀರಿಲ್ಲ ಸರ್ ಕುಡಿಯೋಕ್ಕೆ. ಅದೆಲ್ಲ ಬೇಕಾಗಿತ್ತಾ ಸರ್? ಈಗ ಮುಂದಿನ ದಿನಗಳಲ್ಲಿ HD ಕುಮಾರಸ್ವಾಮಿ ಕೂಡ BJP ಮತ್ತು JDS ಮೈತ್ರಿಗೊಂಡಿಂದ ಚುನಾಯಿತ ಪ್ರತಿನಿಧಿಯಾಗಿದ್ದಾರೆ. ಇವರು ಸ್ಟಾರ್ ಚಂದ್ರ ಕೂಡ ಕಾಂಗ್ರೆಸ್ ಮುಖಂಡರಾಗಿದ್ದಾರೆ. ಹೇಳಿ ಸರ್. ಅವರಿಬ್ಬರಲ್ಲಿ ಸರ್ ಯಾರು ಪ್ಲಸ್ ಯಾರು ಮೈನಸ್ ಆಗ್ಬೋದು ಸರ್? HD ಕುಮಾರಸ್ವಾಮಿ ಗೆಲ್ತಾರೆ ಸರ್. ಖಂಡಿತ ಸರ್, 100% ಗೆದ್ದೇ ಗೆಲ್ತಾರೆ ಸರ್. ಸರ್, ಅವ್ರದೇ ಆದಂಥ ಒಂದು ಸ್ವಪಕ್ಷ ಇತ್ತು, ಪ್ರಾದೇಶಿಕ ಪಕ್ಷ ಅಂತ ಒಂದು JDS, ಅದು BJP ಜೊತೆ ಮೈತ್ರಿಗೊಂಡು ಸರ್. ಮೈತ್ರಿ ಅಂತಂದ್ರೆ ಸರ್ ಅವ್ರು ಏನು ಮಾಡೋಕ್ಕಾಗಲ್ಲ ಸರ್. ಸರಿ MLA ಎಲೆಕ್ಷನ್ನಲ್ಲಿ ಕಮ್ಮಿ ಸೀಟ್ ತಗೊಂಡ್ರು. ಇದಪ್ಪ ತಗೊಂಡ್ರು 1 ಸೀಟೋ 2 ಸೀಟೋ ತಗೊಂಬೋದಾಯ್ತು. ಅದಕ್ಕೆ ಮೈತ್ರಿ ಮಾಡ್ಕೊಂಡಿದ್ದಾರೆ ಸರ್. ಆಯ್ತು ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.